ಪ್ರಥಮ ಬಾರಿಗೆ ನಡೆದಾಡುವ ದೇವರು ಶ್ರೀ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳವರ ದಿವ್ಯ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮೆಲ್ಲರ ಮಾತೃ ಸ್ವರೂಪಿಗಳಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳವರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ಕಿರಿಯ ಶ್ರೀಗಳಾದ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳವರ ಪಾದಕ್ಕೆ ನಮಸ್ಕರಿಸುತ್ತಾ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಶ್ರೀ ಸಿದ್ಧಲಿಂಗೇಶ್ವರ ಸನ್ನಿವಾಸ ಉನ್ನತ ಪ್ರೌಢಶಾಲೆ 9ನೇ ತರಗತಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಹಾಗೂ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಪ್ರೌಢಶಾಲೆ ಅಲ್ಲಿ 9ನೇ ತರಗತಿ ಮಕ್ಕಳು ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಈ ಶಾಲಾ ಮಕ್ಕಳಿಗೆ ಇಂದು ವಿಶೇಷವಾಗಿ ವೇದಿಕ್ ಮೆಸ್ ಅಂತ ಹೇಳಿ ನಿಮಗೆ ಸರ್ ಇವತ್ತು ನಿಮಗೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ನಿಮಗೆ ತಿಳಿಸ್ಕೊಂಡು ಕೊಡ್ತಾರೆ. ಅವ್ರನ್ನ ಈ ಒಂದು ಸಭೆಗೆ ಎಲ್ಲರೂ ಲ್ಯಾಬ್ಸ್ ಹೊಡೆಯೋ ಮುಖಾಂತರ ಸ್ವಾಗತ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಎಲ್ಲ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತಾ ಇವಾಗ ನಾನು ಇಲ್ಲಿ ತಮಗೆ ಸ್ಟಡಿ ಇಂಪ್ರೂವ್ಮೆಂಟ್ ಬಗ್ಗೆ ಒಂಚೂರು ಐಡಿಯಾ ಕೊಡ್ಲಿಕ್ಕೆ ಬಂದಿದ್ದೇನೆ. ನಾನು ಅಂಕುಶ್ ದುರ್ಗಿ ಅಂತ ಹೇಳಿ ಆಮೇಲೆ ಬ್ಯಾಕ್ ಬರ್ತೀನಿ. ಎಸ್ ಕಮಾನ್, ಇಲ್ಲಿ ಇಲ್ಲಿ ಬೋರ್ಡ್ ಮೇಲೆ ನಿಮಗೆ ಪ್ರಥಮ ಬಿಡಿಯಾಗಿ ಬಗ್ಗೆ ಬರ್ಕೊಂಡಿದ್ದೇನೆ. ಫಸ್ಟ್ ಸೈಡು, ಸೆಕೆಂಡ್ ಸೈಡ್ನಲ್ಲಿ 52ಕ್ಕೆ ಬಗ್ಗೆ ರೆಡಿ ಆಗಿದೆ. ಯಾವುದೇ ಬಗ್ಗೆ ಇರ್ಬೋದು, 56 ಇರಲಿ, 75 ಇರಲಿ, 76 ಇರಲಿ, 90 ಇರಲಿ, ಬೇಕಾದಲ್ಲಿ ಈಗ ಬಿಡಿಯಾಗಿ ನೋಡಿ ಇಟ್ಕೋಬೇಕು. ಆಮೇಲೆ ಅವ್ರು ಫಿಕ್ಸ್ ಮಾಡಬೇಕು. ವೇದಿಕ್ ಟೆಕ್ನಿಕ್ ಇದೆ, ಯಾವ ಥರ ಅವನ್ನ ಇಟ್ಕೊಂಡು ಯಾವ ಥರ ನಾವು ಮಾಡಬೇಕು ಅನ್ನೋದು ಇಲ್ಲಿ ನೋಡ್ಕೊಳ್ಳಿ. ಎಸ್, ಇಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಎಲ್ಲವೂ ಇಲ್ಲಿ ಎಲ್ಲ ಲೆಕ್ಚರ್ನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದೆ. ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಆಲ್ ಆರ್ ಕಾಲ್ಡ್ ಅಂಕುಶ್ ದುರ್ಗಿ. ಎರಡೇ ಶಬ್ದ. ನೀವು ಆ ಮಗ್ಗಿ ಬರ್ಕೊಳ್ಳೋ ಮುಂದೆ ಆ ಯೂಟ್ಯೂಬ್ ಚಾನಲ್ ಹೆಸರು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಬರ್ಕೊಳ್ರಂತೆ. ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಇದೆ. ನಿಮ್ಮ ಮನೆಗೆ ಹೋದಾಗೆಲ್ಲ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಥವಾ ಇಲ್ಲೇನಾದರೂ ಸ್ಕ್ರೀನ್ ಮೇಲೆ ಹಾಕಿ ತೋರಿಸ್ಲಿಕ್ಕೆ ಸಾಧ್ಯ ಇದ್ರೆ ಸ್ವಾಮೀಜಿ ಅವ್ರಿಗೆ ಕೇಳಿಕೊಂಡು, ಟೀಚರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡು, ನೀವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ನೋಡ್ಕೋಬಹುದು ಸಮಯ ಸಿಕ್ಕಾಗೆಲ್ಲ. ಮ್ಯಾಥ್ಸ್ನಿಂದ, ವಿಶೇಷವಾಗಿ ವೇದಿಕ್ ಮ್ಯಾಥ್ಸ್ನಿಂದ ಬ್ರೈನ್ ವೇವ್ ಸೂಪರ್ ಆಕ್ಟಿವ್ ಆಗ್ತದ. ಅದಕ್ಕೆ ನಾನು ಹೇಳೋದು, ನಂದೊಂದು ಸ್ಲೋಗನ್ ಇದೆ, ನೋ ಬಡಿ ಈಸ್ ಅ ಡಲ್. ದಯವಿಟ್ಟು ಸ್ವಲ್ಪ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಆರ್ ಯು ರೆಡಿ? Yes, sir. ನನ್ನ ಸ್ವಂತ ಸ್ಲೋಗನ್ ಇದೆ, ನೋ ಬಡಿ ಈಸ್ ಡಲ್ and no subject is tough, but we have to follow some special techniques, tricks, methods and ideas. ನಾವು ಕೆಲವೊಂದು ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ಫಾಲೋ ಮಾಡಬೇಕು. ನೋ ಬಡಿ ಈಸ್ ಡಲ್. ಯಾರು ಡಲ್ ಇರುವುದಿಲ್ಲ. ಸ್ವಂತಕ್ಕೆ ಡಲ್ ತಿಳ್ಕೊಬೇಡಿ, ಕಡಿಮೆ ತಿಳ್ಕೊಬೇಡಿ, ಮಧ್ಯಮ ತಿಳ್ಕೊಬೇಡಿ, ಝೀರೋ ತಿಳ್ಕೊಬೇಡಿ. ಸ್ವಂತದ ಮೇಲೆ ಮೊದಲು ನಂಬಿಕೆ ಇಟ್ಕೊಳ್ಳಿ. ಆಮ್ ಐ ರೈಟ್? ಸುಮ್ಮನೆ ಸ್ಟೂಡೆಂಟ್ಸ್ನಲ್ಲಿ ಕನ್ಫ್ಯೂಷನ್ ಇದೆ. ನಾನು ಡಲ್ ಇದ್ದೇನಾ, ಝೀರೋ ಇದ್ದೇನಾ, ಮಧ್ಯಮ ಇದ್ದೇನಾ, ಅಥವಾ ಟಾಪರ್ ಸಮೀಪ ಇದ್ದೇನಾ? ಟಾಪರ್ ಯಾಕೆ ಆಗೋದಿಲ್ಲ? ನೋ, ಹಾಗೇನು ಸಂಬಂಧ ಇಲ್ಲ. ಯಾರ್ದು ಬ್ರೈನ್ ವೀಕ್ ಇರೋದೇ ಇಲ್ಲ. ಎಲ್ಲೋ ಬೈ ಮಿಸ್ಟೇಕ್ ಏನೋ ಕೋಟಿ ಒಳಗೆ ಯಾರೋ ಒಬ್ರು ಇಬ್ರು ಇರ್ಬೋದು. ಏನೋ ಬ್ಯಾಡ್ ಲಕ್ ಬೈ ಬರ್ತ್ ಏನೋ ಬ್ರೈನ್ ಕೊಡ್ತಾ ಕೂತಿತ್ತು, ಅಥವಾ ಏನೋ ಆಕ್ಸಿಡೆಂಟ್ಸ್ ಪ್ರಾಬ್ಲಮ್ಸ್, ಏನೋ ಪ್ರಾಬ್ಲಮ್, ಫಿಸಿಕಲ್ ಏನೋ ಪ್ರಾಬ್ಲಮ್ ಇತ್ತು, ಬ್ರೈನ್ ಏನೋ ತೊಂದರೆ ಇದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಯಾರೋ ಒಬ್ರಿಬ್ರು. ಆದರೆ ನಾರ್ಮಲ್ ಮನುಷ್ಯ ಸಾಮಾನ್ಯವಾಗಿ
ಯಾರು ದಡ್ರು ಇರುವುದಿಲ್ಲ. ಇದನ್ನು ಗಟ್ಟಿಯಾಗಿ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಯಾರ್ಯಾರು ದಡ್ರು ಇರುವುದಿಲ್ಲ, ಒಂದೇ ಮಾತು. ಎರಡನೇದು, ಯಾವ ಸಬ್ಜೆಕ್ಟ್ ಟಫ್ ಇರುವುದಿಲ್ಲ. ಸ್ಟೂಡೆಂಟ್ಸ, ಇಡೀ ಜಗತ್ತ ಮ್ಯಾಥ್ಸ್ ಟಫ್ ಇದೆ, ಮ್ಯಾಥ್ಸ್ ಟಫ್ ಇದೆ ಅಂತ ಹೇಳಿ ಎದುರೇ ಬಿಡ್ತಾ ಇದ್ದಾರೆ. ಎದುರಿದ್ರಿಂದ ಸಮಸ್ಯೆ ಆಗ್ತದ. ಆಟೋಮೆಟಿಕ್ಲಿ ಮತ್ತೆ ನಮ್ಮನ್ನು ಕೂಗಿಸ್ತದ. ನಾವು ಸ್ಟಡಿ ಬಿಟ್ಟು ದೂರಕ್ಕೆ 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 ಹೋಗ್ಲಿಕ್ಕತ್ತೀವಿ. ಅದು ಮತ್ತೂ ದೂರಕ್ಕೆ ಹೋಯ್ತದೆ. ಆಮ್ ಐ ರೈಟ್? ಅದಕ್ಕೆ ಒಂದೇ ಮಾತು ನೆನ್ಪಿಡಿ. Nobody is dull and no subject is tough. But we have to follow some special techniques, tricks, methods and ideas. Is it clear? Yes, sir. Come on.